ಹಾಯ್, ಹಲೋ, ನಮಸ್ಕಾರ. ನಾವಿವತ್ತು ತಲೆ ಮಾಂಸ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾವು ಲೀಶೀಸಿಂದ ಕೈಮಾ ಮತ್ತು ತಲೆ ಮಾಂಸ ತರಿಸಿದ್ವಿ. ನೋಡೋಣ, ಓಪನ್ ಮಾಡೋಣ, ಎಷ್ಟು ವೇಳೆಂದು ಗೊತ್ತಾಗುತ್ತೆ. ಕೈಮಾ ತರಿಸಿದ್ವಿ ನಾವು 250 ಗ್ರಾಮ್ಸ್ ಕೈಮಾ ತರಿಸಿದ್ವಿ. ಮತ್ತು ತಲೆ ಮಾಂಸ ಇದು 1/2 ಕಿಲೋ. ಒಂದು ಬೌಲಿಗೆ ತಗೊಳ್ಳೋಣ ತಲೆ ಮಾಂಸ. ಇದು ಕಟ್ ಮಾಡ್ಕೊಳ್ಳೋಣ. ನಾನು ಇವಾಗ ಇದು ತೊಳ್ಕೊಂಡು ಬರ್ತೀನಿ ಚೆನ್ನಾಗಿ. ನೋಡಿ, ಇಷ್ಟಪ್ಪ ಪೀಸ್ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಇದು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಸ್ವಲ್ಪ ಈಗ ನಾನು ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಕುಕ್ಕರ್ಗೆ ಇದು ಹಾಕ್ಬಿಟ್ಟು ಒಂದು 7-8 ವಿಷಲ್ ತಗೊಳ್ಳೋಣ. ತಲೆ ಮಾಂಸ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ಕುಕ್ಕರ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಈ ಗ್ಲಾಸಲ್ಲಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, 1 ಗ್ಲಾಸಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ 7-8 ವಿಷಲ್ ತಗೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ವಿಷಲ್ ತಗೊಳ್ಳೋಣ. 7-8 ಈಗ ವಿಷಲ್ ಹಾಕ್ಬಿಟ್ಟು ಸ್ಟವ್ ಅಂಟಿಸ್ತಾ ಇದ್ದೀನಿ. ಈಗ ಇದು 7-8 ವಿಷಲ್ ತಗೊಳ್ಳೋಣ. ಅಷ್ಟರಲ್ಲಿ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ಇದೊಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಈಗ ನಾನು ಈ ಸ್ಮಾಲ್ ಸೈಜಿಂದ 1-2 ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಸೈಜಿಂದ ಈ ಸೈಜಿಂದ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಬಿಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಈರುಳ್ಳಿ ಈಗ ತೊಳ್ಕೊಂಡು ಬಿಡ್ತೀನಿ. ಈರುಳ್ಳಿ ಸಿಪ್ಪೆ ಬಿಡಿಸ್ಬಿಟ್ಟು ತೊಳಿಬೇಕು, ಇಲ್ಲಾಂದರೆ ಅದು ಕಪ್ಪಿಗಿರುತ್ತಲ್ಲ, ಅದು ಹಾಗೆ ಇರುತ್ತೆ. ಈಗ ಈರುಳ್ಳಿ ತೊಳ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇದು ದಿಂಡು ತಂದುಬಿಡೋಣ. ಇದು ರುಬ್ಬಕ್ಕೆ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ. ನೋಡಿ, ಇಷ್ಟು ತಗೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ, ಅದು ಕಟ್ ಮಾಡ್ಕೊಳ್ತೀನಿ. ಇವಾಗ ಇದೆಲ್ಲ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ಚಿಕ್ಕ ಜಾರಲ್ಲಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ರುಬ್ಕೊಂಡು ಬರ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ಇಟ್ಕೊಳ್ಳೋಣ. ಈಗ ನಾನು ಫ್ರೈಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಂಡಿದ್ದೀನಿ. ಮತ್ತು ಇದು ಮಸಾಲೆ ಖಾರದ ಪುಡಿ 1/3 ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ ಪುಡಿ 1/4 ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1/2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಮಟನ್ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. 1-3 ಸ್ಪೂನಷ್ಟು ಹಾಕ್ಕೊಳ್ಬೋದು. ಮತ್ತು ಜೀರಿಗೆ ಪುಡಿ 1/4 ಸ್ಪೂನು, ಮೆಣಸು ಪುಡಿ 1/4 ಸ್ಪೂನು, ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಇದು 2 ಮೀಡಿಯಮ್ ಸೈಜ್ ಟೊಮಾಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಕುಕ್ಕರು 8 ವಿಷಲ್ ಬಿಟ್ಟಿದೆ, ವಿಷಲ್ ಹೋಗಿದೆ. ಈಗ ನಾವು ಕುಕ್ಕರ್ ತೆಗೆಯೋಣ.
ನಾವು ಫ್ರೈ ಮಾಡಬೇಕಂದ್ರೆ ಈ ಥರ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಸಾರು ಮಾಡಬೇಕಂದ್ರೂ ಅಷ್ಟೇ, ಯಾಕಂದರೆ ಒಂದೊಂದು ಬಲ್ತಿರುತ್ತೆ, ಆವಾಗ ಬೆಂದಿರಲ್ಲ. ನಾನು 8 ವಿಷಿಲ್ ಬಿಟ್ಟಿದ್ದೀನಿ. ಈ ಸ್ವಲ್ಪ ಬಲ್ತಿರೋದು ಸ್ವಲ್ಪ ಇವಾಗ ಬೆಂದಿದೆ ಆಲ್ರೆಡಿ ಇದು. ಈಗ ನಾವು ಫ್ರೈ ಮಾಡ್ಕೊಳ್ಬೋದು. ಇದು ಆಗಲೇ ಕುಕ್ಕರಲ್ಲಿ ಅದು ವಿಷಿಲ್ ಬಂದಿಲ್ಲ, ಅದಕ್ಕೆ ನಾನು ಬೇರೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ನಾನು ಬಾಣಲಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ, ತುಂಬ ಉರಿಯೋದೇನು ಬೇಡ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಟೊಮ್ಯಾಟೊ ಕೂಡ ಹಾಕ್ಬಿಡೋಣ, ಮತ್ತು ಹಸಿಮೆಣಸಿನ ಕೂಡ ಹಾಕ್ಬಿಡೋಣ. ಈಗ ಇದು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಟೊಮ್ಯಾಟೊನು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊನು ಹಾಗೆ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಒಂದೇ 2 ನಿಮಿಷ ಫ್ರೈ ಮಾಡಬೇಕು. ಟೊಮ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಈಗ ನಾನು ರುಬ್ಬಿದ್ದೆಲ್ಲ ಮಸಾಲೆ ಅದು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊನ ಕೂಡ ಜಾಸ್ತಿ ಸ್ಮ್ಯಾಶ್ ಆಗೋದು ಬೇಡ, ಅದು ಟೇಸ್ಟಿಯಾಗಿ ಬರುತ್ತೆ ಟೊಮ್ಯಾಟೊನ. ಹಾಗಾಗಿ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟಿಯಾಗಿರುತ್ತೆ. ಈಗ ಟೊಮ್ಯಾಟೊನ ಸ್ಮ್ಯಾಶ್ ಆಗಿದೆ. ನಾವೇನು ತಲೆ ಮಾಂಸ ಬೇಯಿಸ್ಕೊಂಡಿದ್ದಲ್ಲ ಅದು ಹಾಕ್ಕೊಂಬಿಡೋಣ. ಈ ಮಸಾಲೆ ಪುಡಿಯೆಲ್ಲ ಹಾಕ್ಕೊಂಬಿಡೋಣ. ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಬಿಡೋಣ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಈಗ ನಾನು ಒಂದು ಲಿಡ್ ಮುಚ್ಚಿ 5 ನಿಮಿಷ ಫ್ಲೇಮಲ್ಲಿಟ್ಟು ಬೇಯಿಸ್ತೀನಿ. ಇದು ಈಗ 5 ನಿಮಿಷ ಆಗಿದೆ, ನೋಡೋಣ. ಚೆನ್ನಾಗಿ ಕುದೀತಾ ಇದೆ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ. ಈಗ ನಾವು ಬೇಕಾದರೆ ಡ್ರೈ ಕೂಡ ಮಾಡ್ಕೊಳ್ಬೋದು, ಸ್ವಲ್ಪ ಗ್ರೇವಿ ಇಟ್ಕೊಳ್ಬೋದು. ಬೇಕಂದರೆ ನಾನು ಸ್ವಲ್ಪ ಗ್ರೇವಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಟ್ಬಿಡೋಣ ಮೇಲೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನಿಮಗೆ ಸ್ವಲ್ಪ ಮೆಣಸು ಪುಡಿ ಕೂಡ ಹಾಕ್ಕೊಳ್ಬೋದು. ಇದು ಲಾಸ್ಟಲ್ಲಿ ನೀವು ಟೇಸ್ಟ್ ಇರುತ್ತೆ ಮೆಣಸು ಪುಡಿ ಹಾಕಿದ್ರೆ. ಇನ್ನೊಂದು ಸ್ವಲ್ಪ ಮೇಲಿಂದ ಆವಾಗಲೂ ಕೂಡ ಹಾಕ್ತಿದ್ದೀವಿ. ಇವಾಗ ಬೇಕಂದರೆ ನಾವು ಇನ್ನೊಂದು ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಳ್ಬೋದು. ಇವಾಗ ಇದಾಗಿದೆ, ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಈಗ ತಲೆ ಮಾಂಸ ಫ್ರೈ ಇಲ್ಲಾಂದರೆ ಸ್ವಲ್ಪ ಗ್ರೇವಿ ರೆಡಿಯಾಗಿದೆ. ನಿಮಗೆ ಈ ತಲೆ ಮಾಂಸ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ನಾವು ನೋಡೋಣ. ಇದು 1 ಸ್ಪೂನ್ ತಗೊಳ್ಳೋಣ. ನೋಡಿ ಬೆಂದೋಗ್ಬಿಟ್ಟಿದೆ. ಇವಾಗ ಕುಕ್ಕರಲ್ಲಿ ಯಾವಾಗಲೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಒಂದು 7-8 ವಿಷಿಲ್ ಆದರೂ ಹಾಕೋಬೇಕು. ಇದಕ್ಕೆ ಟೇಸ್ಟ್ ಕೂಡ ನೋಡೋಣ. ಸೂಪರಾಗಿ ಬಂದಿದೆ. ನೀವು ಮಾಡಿ ನನಗೆ ಮೆಸೇಜ್ ಮಾಡಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂದ್ಕೊಂಡು. ಥ್ಯಾಂಕ್ ಯು.